ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಲ್ಲಿ ಪ್ರತಿಷ್ಠಿತ ಏರಿಯಾಗಳಲ್ಲಿ ರೇವ್ ಪಾರ್ಟಿಗಳಾಗೋದೇನು ಹೊಸ್ತೇನಲ್ಲ. ರೇವ್ ಪಾರ್ಟಿಗಳನ್ನ ಮಾಡುವಾಗ ನೀವು ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ತಗೊಳ್ಬೇಕು. ಯಾರೆಲ್ಲ ಭಾಗ್ಯ ಆಗ್ತಾರೆ, ಹೆಂಗಿರುತ್ತೆ ಆ ರೇವ್ ಪಾರ್ಟಿಗಳು ಅಂತ. ಯಾಕಂದ್ರೆ ಗಾಂಜಾ ಡ್ರಗ್ಸ್ ಎಲ್ಲ ಸರಬರಾಜಾಗುತ್ತೆ ಇದೇ ರೇವ್ ಪಾರ್ಟಿಗಳಲ್ಲಿ ಅನ್ನೋ ಕಾರಣಕ್ಕೆ ಇಲಾಖೆಯಿಂದ ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. IPS ಆಫೀಸರ್ಸ್ ಇರುವ ಲೇಔಟ್ ನಲ್ಲೇ ಭರ್ಜರಿ ರೇವ್ ಪಾರ್ಟಿ ಆಗಿ ಹೋಗಿದೆ ಅಂತೆ. ಇದು ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸುದ್ದಿ. ವೀಕೆಂಡ್ ಮೋಜಿನಲ್ಲಿ ಮುಳುಗಿದ್ದ ಯುವಕ ಯುವತಿಯರು ಪ್ರತಿಷ್ಠಿತ ಲೇಔಟ್ನ ವಿಲ್ಲಾದಲ್ಲೇ ಬಿಂದಾಸ್ ಆಗಿ ಮೋಜು ಮಸ್ತಿ ಮಾಡಿಬಿಟ್ಟಿದ್ದಾರಂತೆ ಯುವಕ ಯುವತಿಯರು. ಶನಿವಾರ ರಾತ್ರಿ HSR ಲೇಔಟ್ನಲ್ಲಿ ನಡೆದಿರುವ ರೇವ್ ಪಾರ್ಟಿ ಇದು. HSR ಲೇಔಟ್ನಲ್ಲಿನ ರೇವ್ ಕಿ ಹಾಸ್ಪಿಟಾಲಿಟಿ ಐ ಥಿಂಕ್ ಅಲ್ಲೇ ಅಂತ ಅನ್ಸುತ್ತೆ. ಆ ಲೇಔಟ್ನಲ್ಲಿ ಇರುವಂತಹ ಒಂದು ಜಾಗದಲ್ಲಿ ರೇವ್ ಪಾರ್ಟಿ ಆಗಿದೆ. ವಿಲ್ಲಾಗಳಲ್ಲಿ ಪಾರ್ಟಿ ಮಾಡಿದ್ರೆ ಸೇಫ್ ಅನ್ನೋ ಪ್ಲಾನ್ ನಲ್ಲಿ ಯುವಕ ಯುವತಿಯರು ಈ ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು. ಪಾರ್ಟಿ ಮಾಡಿರುವ ವಿಲ್ಲಾ ಸುತ್ತ ಇರೋದು IAS IPS ಆಫೀಸರ್ಗಳಂತೆ. ಅಂತ ವಿಲ್ಲಾದಲ್ಲೇ ಪಾರ್ಟಿ ಮಾಡಿದ್ರೆ ಪೊಲೀಸರು ಬರಲ್ಲ ಅಂತ ಪ್ಲಾನ್ ರೂಪಿಸಿದ್ರಂತೆ. ಹೌಸ್ ಪಾರ್ಟಿ ಅಂತ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಪಾರ್ಟಿಗೆ ಇನ್ವೈಟ್ ಬೇರೆ ಮಾಡಿದ್ದಾರೆ. ಅಮೆಜಾಸ್ ಆಪ್ ಮೂಲಕ ಈ ರೀತಿ ಇನ್ವೈಟ್ ಮಾಡಲಾಗಿದೆ. ಪಾರ್ಟಿಗೆ ಬರುವ ಯುವಕರಿಗೆ 1099 ರೂಪಾಯಿ, ಯುವತಿಯರಿಗೆ 499 ರೂಪಾಯಿ ಎಂಟ್ರನ್ಸ್ ಫೀಸ್ ಬೇರೆ ಫಿಕ್ಸ್ ಮಾಡಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿದ್ದಾರಂತೆ ಸಿಸಿಬಿ ಪೊಲೀಸರು. ಪಾರ್ಟಲ್ಲಿ ಹುಕ್ಕಾ, ಡ್ರಿಂಕ್ಸ್ ಬಾಟಲ್ಗಳು ಎಲ್ಲವೂ ಕೂಡ ಪತ್ತೆಯಾಗಿದೆ. ಪಾರ್ಟಿ ಆಯೋಜಕ ದೀಕ್ಷಿತ್ ವೇದಾಂತ್ ಪಂಡಿತ್ ಶಂಕರ್ ವಿರುದ್ಧ ಕೇಸ್ ದಾಖಲಾಗಿದೆ. ಸಿಸಿಬಿ ಟೀಮ್ ರೇಡ್ ಮಾಡೋವರೆಗೂ ಏನು ಮಾಡ್ತಾ ಇದ್ರು HSR ಲೇಔಟ್ ಪೊಲೀಸರು ಅನ್ನೋದೇ ಪ್ರಶ್ನೆ ಆಗ್ತಾ ಇರೋದು. ನಾನಾಗ್ಲೇ ಹೇಳಿದ್ನಲ್ಲ, ರೇವ್ ಪಾರ್ಟಿ ಆಯೋಜನೆ ಮಾಡುವಾಗ ಈ ಮಾಹಿತಿ ಕೊಡಬೇಕು. ಯಾವ ತರ ಪಾರ್ಟಿ, ಯಾರು ಭಾಗ್ಯ ಆಗ್ತಾರೆ, ಹೆಂಗಿರುತ್ತೆ ಆ ಪಾರ್ಟಿ ಅಂತ. ಯಾಕಂದ್ರೆ ಪೊಲೀಸರು ನಿಗಾ ಇಡ್ತಾರೆ ಆ ಪಾರ್ಟಿಗಳಲ್ಲಿ. ಗೊತ್ತಿಲ್ಲದೆ ಹಿಂಗೆ ಮಾಡ್ತಾರೆ ಅಂದ್ರೆ ಡ್ರಗ್ಸು, ಮೋಜು ಮಸ್ತಿ ಇದೆಲ್ಲವೂ ಕೂಡ ಇದ್ದಿದ್ದೆ. ಅದೇ ರೀತಿ ಈಗ ಪೊಲೀಸರ ಕಣ್ತಪ್ಪಿಸಿ ಒಂದು ರೇವ್ ಪಾರ್ಟಿ, ಅದು ಕೂಡ ಪ್ರತಿಷ್ಠಿತ ವಿಲ್ಲಾದಲ್ಲೇ ಆಯೋಜನೆ ಮಾಡಿದ್ದಾರೆ. ಹಿಂಗೆ ಮಾಡಿದ್ರೆ, ಹೌಸ್ ಪಾರ್ಟಿ ಮಾಡಿದ್ರೆ ಯಾರಿಗೂ ಕೂಡ ಗೊತ್ತಾಗಲ್ಲ ಅಂತ. ಇಲ್ಲೂ ಕೂಡ ಹುಕ್ಕಾ ಪತ್ತೆ ಹಾಕಿದೆ. ಡ್ರಗ್ಸ್ ಗಿಗ್ಸ್ ಏನಾದರೂ ಸಪ್ಲೈ ಆಗಿತ್ತಾ ಅದ್ರ ಬಗ್ಗೆ ಈಗ ತನಿಖೆ ಮಾಡಬೇಕಾಗುತ್ತೆ. ಎನಿವೆ, ಈ ರೀತಿ ರೇವ್ ಪಾರ್ಟಿ ಆಯೋಜನೆ ಆಗಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಅಧಿಕಾರಿಗಳಿಗೆ ಖಚಿತ ಮಾಹಿತಿ ಸಿಗ್ತಾ ಇದ್ದಂತೆ ಆ ಖಚಿತ ಮಾಹಿತಿಯ ಮೇರೆಗೆ ರೇಡ್ ಮಾಡಿದಾಗ ಈ ಎಲ್ಲಾ ವಿಚಾರಗಳು ಬೆಳಕಿಗೆ ಬಂದಿದೆ.